ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಈ ನೀಟ್ ಕಿಚ್ಚು ಕೇವಲ ಹೊರಗಷ್ಟೇ ಅಲ್ಲ, ಸಂಸತ್ನ ಅಧಿವೇಶನದಲ್ಲೂ ಕೂಡ ಹೊತ್ಕೊಂಡಿದೆ. ಸದನದಲ್ಲಿ ನೀಟ್ ಚರ್ಚೆಗೆ ವಿರೋಧ ಪಕ್ಷಗಳು ಪಟ್ಟು ಹಿಡಿದವು. ಸಂಸತ್ತಿನಲ್ಲಿ ನಿನ್ನೆ ವಿಪಕ್ಷಗಳು ಕಪ್ಪು ಬಟ್ಟೆಯನ್ನು ಧರಿಸಿ ಬಂದು ಪ್ರತಿಭಟನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸುದ್ದಿಗೋಷ್ಠಿ ನಡೆಸಿದಂತಹ ರಾಹುಲ್ ಗಾಂಧಿ ಅಕ್ಷರಶಃ ಕೇಂದ್ರದ ವಿರುದ್ಧ ಮಹಾ ಸಮರವನ್ನೇ ಸಾರಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ, ದೇಶದಾದ್ಯಂತ ಕಾಂಗ್ರೆಸ್ ಬಿಜೆಪಿ ಯುದ್ಧ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಸಂಸತ್ತಿನಲ್ಲೇ ಕೋಲಾಹಲ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. हमारा डिमांड वेरी क्लियर है, एजुकेशन मिनिस्टर शुड बी रिजाइन. शिक्षा मंत्री पहले राजीनामा देना चाहिए. ಸಂಸತ್ತಿಗೆ ವಿಪಕ್ಷಗಳ ಸಂಸದರು ಕಪ್ಪು ಪಟ್ಟಿ ಧರಿಸಿ ಆಗಮಿಸಿದ್ರು. ಕಾಂಗ್ರೆಸ್ ನೇತೃತ್ವದಲ್ಲಿ ಇಂಡಿಯಾ ಮೈತ್ರಿಕೂಟದ ನಾಯಕರು ಸಂಸತ್ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ರು. ಬಳಿಕ ಸಂಸತ್ತಿನ ಉಭಯ ಕಲಾಪಗಳಲ್ಲೂ ಭಾರಿ ಕೋಲಾಹಲವೇ ನಡೆದು ಹೋಗಿತ್ತು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವವರೆಗೂ ಚರ್ಚೆಯೇ ಇಲ್ಲ ಅಂತ ಪಟ್ಟು ಹಿಡಿದಿದ್ರು. ಅಷ್ಟಕ್ಕೂ ಕಲಾಪದಲ್ಲಿ ಏನಾಯ್ತು ಅನ್ನೋದನ್ನ ತೋರಿಸ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ, ನನಗೇನಾದ್ರೂ ನಾನು ಕೇರ್ ಮಾಡಲ್ಲ, ಆದ್ರೆ ಎಲ್ಲರ ಫೋಕಸ್ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯದ ಕಡೆ ಇರಬೇಕು ಅಂದ್ರು. How I was treated is an irrelevant issue to me. I don't care. Treat me 5 times worse, I don't care. The focus has to be on what was done to the students. The focus has to be on the education system, on paper leaks. ತಮ್ಮನ್ನ ಪೊಲೀಸರು ಎಳೆದೊಯ್ಯುವಾಗಲೂ ನನ್ನ ಕಿವಿಯಲ್ಲಿ ಈ ಸರ್ಕಾರವನ್ನ ಕಿತ್ತು ಒಗೆಯಬೇಕೆಂದು ಹೇಳಿದ್ರು ಅಂತ ಹೇಳಿದ್ರು. सही है कि पुलिस वाले थोड़ा मतलब मुझे घसीट के ले गए, बट कान में कह रहे थे कि इस सरकार को हटाइए. एक्चुअली मैं राजस्थान का हूं, इनको हटाइए. हम सिर्फ वर्दी पहने हैं. दूसरा कह रहा है मैं हरियाणा का हूं, इनको हटाइए. ಹೀಗೆ ಹೇಳಿದ ರಾಹುಲ್ ಗಾಂಧಿ, ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ ಅದು ಸರಿಯಾಗಿದೆ ಅಂತ ಅವರ 3 ಡಿಮ್ಯಾಂಡ್ಗಳನ್ನ ಒತ್ತಿ ಹೇಳಿದ್ರು. ये कुछ ज्यादा नहीं मांग रहे. धर्मेंद्र प्रधान मिनिस्टर, सबसे पहले आप सिंबल को हटाइए. दूसरी मांग, जिन्होंने स्टूडेंट्स पर आक्रमण किया है, जो आपने अभी वीडियो देखा, वायलेंस किया है, हिंसा की है, इन पर एक्शन होना चाहिए. और तीसरी मांग, जो इस पूरे सिस्टम को चलाते हैं, उनको स्टूडेंट से अपोलोजाइज करना. ಇನ್ನು ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಗೂ ಮುನ್ನ ಸಂಸತ್ ಆವರಣದಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ಇಂಡಿಯಾ ಮೈತ್ರಿಕೂಟದ ನಾಯಕರು ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸಿದ್ರು. ಪ್ರಧಾನಿ ಮೋದಿ ಸರ್ವಾಧಿಕಾರಿ ರೀತಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಬೇಡಿಕೆಗಳು ನ್ಯಾಯಯುತವಾಗಿವೆ, ಅವರು ತಮ್ಮ ಹಕ್ಕುಗಳನ್ನು ಕೇಳ್ತಿದ್ದಾರೆ ಅಂತ ಸಂಸದೆ ಪ್ರಿಯಾಂಕಾ ಗಾಂಧಿ ತಿಳಿಸಿದ್ರು. स्टूडेंट सिर्फ अपना अधिकार मांग रहे हैं और कुछ नहीं मांग रहे हैं. वो सिर्फ ये कह रहे हैं हमें अपना अधिकार दो. बच्चे इतना संघर्ष करके पढ़ाई करते हैं, अपने लिए एक फ्यूचर देखते हैं, आप उस फ्यूचर को बिगाड़ रहे हो. ಇನ್ನು ಸಂಸತ್ ಅಧಿವೇಶನದ 3ನೇ ದಿನವೂ ನೀಟ್ ಗದ್ದಲ ಉಭಯ ಸದನಗಳ ಕಲಾಪವನ್ನ ಬಲಿ ಪಡೆಯಿತು. ರಾಜ್ಯಸಭೆಯಲ್ಲಿ ಮಾತನಾಡಿದ ಖರ್ಗೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವವರೆಗೂ ನಾವು ಚರ್ಚೆ ಮಾಡೋದಿಲ್ಲ ಅಂತ ರೋಷಾವೇಶಗೊಂಡರು. अगर फेयर डिस्कशन होना है तो शिक्षा मंत्री पहले राजीनामा देना चाहिए. जब वो राजीनामा नहीं देंगे, निष्पक्षपात चर्चा यहाँ नहीं होगी. इसीलिए अगर निष्पक्षपात चर्चा होना तो मैं रिक्वेस्ट करता हूँ गवर्नमेंट को. ಲೋಕಸಭೆಯಲ್ಲೂ ಪ್ರಶ್ನೋತ್ತರ ಕಲಾಪದ ಬಳಿಕ ಚರ್ಚೆಗೆ ಕೇಂದ್ರ ಸರ್ಕಾರ ಸಿದ್ಧವಿದೆ, ಪ್ರತಿಭಟನೆ ಬೇಡ ಅಂತ ಸ್ಪೀಕರ್ ಓಂ ಬಿರ್ಲಾ ಮನವಿ ಮಾಡಿದ್ರು. ಇದಕ್ಕೆ ಒಪ್ಪದ ಎಸ್ಪಿ ಸಂಸದ ಅಖಿಲೇಶ್ ಯಾದವ್, ಇದು ರಾಜಕೀಯ ವಿಚಾರವಲ್ಲ, ವಿದ್ಯಾರ್ಥಿಗಳು ಯುವಕರ ವಿಚಾರ ಆಗಿದೆ ಅಂತ ಆಕ್ರೋಶ ಹೊರಹಾಕಿದ್ರು. अगर आप सदन में चर्चा करना चाहते हैं तो आप नोटिस दीजिए. मैं प्रश्नकाल के बाद आपको चर्चा करना की अनुमति प्रदान करने के लिए तैयार हूं. अध्यक्ष महोदय, ये मुद्दा कांग्रेस समाजवादी पार्टी बीजेपी का नहीं है. ये मुद्दा युवाओं और छात्र नौजवानों का है. आपने इनको बुलवा दिया क्या? समझौता कर लिया आपने क्या? आपने क्यों नहीं बोलने दिया हमें? अध्यक्ष आपको मैंने बोलने के लिए कहा. 1 मिनट प्लीज. नहीं, आपने समझौता क्यों कर लिया फिर? ಕಳೆದ 3 ದಿನಗಳಿಂದ ಚರ್ಚೆಗೆ ನಾವು ಆಫರ್ ಕೊಟ್ಟಿದ್ದೇವೆ, ಆದರೆ ನೀವು ನಮ್ಮ ಮಾತು ಕೇಳ್ತಿಲ್ಲ ಅಂತ ಲೋಕಸಭೆಯಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ರು. 3 दिनों से सरकार की ओर से हमने ऑफर किया हुआ है. मैं औपचारिक तौर पर आज फिर
आपके साथ से अब सुनिए ना, आपने बात कहा है तो सुनिए ना। सरकार नीट पेपर लीक का चर्चा के लिए पूरी तरह से तैयार है। ನೀಟ್ ಹಗರಣವನ್ನ ವಿಪಕ್ಷಗಳು ತುಂಬಾನೇ ಗಂಭೀರವಾಗಿ ಪರಿಗಣಿಸಿವೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದಿವೆ. ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ವಿಪಕ್ಷಗಳು ಎಚ್ಚರಿಕೆ ಕೊಟ್ಟಿವೆ. ಬ್ಯೂರೋ ರಿಪೋರ್ಟ್, TV9. ಕೋಡುಬಳೆ ಅಂದ್ರೆ ಅಡುಕಲೆ.